ಆತ್ಮೀಯರೆಲ್ಲರೂ ನಮಸ್ಕಾರಗಳು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಎಲ್ಲ ಸಮೀಕ್ಷಾದಾರರಿಗೆ ಸಮೀಕ್ಷೆ ಆ್ಯಪ್ನ ಹೊಸ ಆವೃತ್ತಿ ವರ್ಷನ್ 0.3.10 ಒಂದು ಆ್ಯಪ್ನ ಲಿಂಕನ್ನು ವಾಟ್ಸಾಪ್ನಲ್ಲಿ ಕರ್ನಾಟಕ ಸರ್ಕಾರ 8884480011 ವಾಟ್ಸಾಪ್ ಚಾಟ್ ಮೂಲಕ ಶೇರ್ ಮಾಡಲಾಗಿರುತ್ತದೆ. ಗಣತಿದಾರರು ತಮ್ಮ ಒಂದು ವಾಟ್ಸಾಪನ್ನು ಓಪನ್ ಮಾಡಿಕೊಂಡು ಈ ಒಂದು ವಾಟ್ಸಾಪ್ ಚಾಟ್ಗೆ ಬರಬೇಕು. ಇದರಲ್ಲಿ ಮುಖ್ಯ ಸಮೀಕ್ಷೆ ಆ್ಯಪ್ ಹೊಸ ಆವೃತ್ತಿ ವರ್ಷನ್ 0.3.10 ಡೌನ್ಲೋಡ್ ಮಾಡಿಕೊಳ್ತಕ್ಕಂತಹ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಯಾಕೇಜ್ ಇನ್ಸ್ಟಾಲರ್ ಅಂತ ಕೇಳ್ತದೆ. ಪ್ಯಾಕೇಜ್ ಇನ್ಸ್ಟಾಲರ್ ಮೇಲೆ ಕ್ಲಿಕ್ ಮಾಡಿ ಈಗ ಅಪ್ಡೇಟ್ ಕೇಳುತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ವರ್ಷನ್ ಆ್ಯಪ್ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಆ್ಯಪ್ ಇನ್ಸ್ಟಾಲ್ಡ್ ಆಯಿತು. ಓಪನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಲಾಗಿನ್ ಪೇಜಲ್ಲಿ ಮೊಬೈಲ್ ನಂಬರ್, ನಿಮ್ಮ ಗಣತಿದಾರರು ನಿಮ್ಮ ವೈಟ್ ಲಿಸ್ಟೆಡ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಮತ್ತು ಎಂಟರ್ 6 ಡಿಜಿಟ್ ಪಿನ್ನಲ್ಲಿ ನಿಮ್ಮ ಒಂದು ಈ ಹಿಂದೆ ಒಂದು ನಿಮಗೇನೊಂದು ಪಿನ್ ಕೊಟ್ಟಿದ್ದಾರೆ 6 ಡಿಜಿಟ್ ಪಿನ್, ಅದನ್ನೇ ಎಂಟರ್ ಮಾಡಿ ನಂತರ ಲಾಗಿನ್ ಕ್ಲಿಕ್ ಮಾಡಿ. ಆ್ಯಪ್ನ ಹೋಮ್ ಪೇಜ್ಗೆ ಬರ್ತೀರಿ. ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಹೊಸ ಮೆನು ಆ್ಯಡ್ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ, ಇದು ಹೊಸದಾಗಿ ಆ್ಯಡ್ ಮಾಡಿರ್ತಕ್ಕಂತಹ ಮೆನು ಆಗಿರುತ್ತದೆ ಆಪ್ಷನ್ನು. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇದೇನಪ್ಪ ಅಂದರೆ ಈ ಒಂದು ಆಪ್ಷನ್ ಮೂಲಕ ನಾವು ಈಗಾಗಲೇ ಮನೆಯೊಂದರ ಸಮೀಕ್ಷೆ ಸರ್ವೆ ಏನು ಸಬ್ಮಿಟ್ ಮಾಡಿರುತ್ತೇವೆಯೋ ಆ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಮೆಂಬರ್ ಆ್ಯಡ್ ಮಾಡ್ಬೋದು. ಮೊದಲ ಬಾರಿ ಸಮೀಕ್ಷೆ ಮಾಡಬೇಕಾದ್ರೆ ಯಾವುದಾದ್ರೂ ಮೆಂಬರ್ ಬಿಟ್ಟೋಗಿದ್ದರೆ ಈಗ ಆ್ಯಡ್ ಮೆಂಬರ್ ಮಾಡ್ಬೋದು. ಮತ್ತು ಆ್ಯಡ್ ಮಾಡಿರ್ತಕ್ಕಂಥ ಅಥವಾ ಈಗಾಗಲೇ ಎಕ್ಸಿಸ್ಟಿಂಗ್ ಮೆಂಬರ್ಸ್ ಏನಿರ್ತಾರೆ, ಸರ್ವೆ ಕಂಪ್ಲೀಟ್ ಮಾಡಿರ್ತಕ್ಕಂಥ ಮೆಂಬರ್ ಏನಿರ್ತಾರೆ, ಅದರಲ್ಲಿ ನಾವು ಯಾರನ್ನಾದರೂ ಬೈ ಮಿಸ್ಟೇಕಾಗಿ ಡಿಸೀಸ್ಡ್ ಅಂತ ಮಾಡಿ ಸಬ್ಮಿಟ್ ಮಾಡಿದರೆ ಅವರ ಸ್ಟೇಟಸನ್ನು ಆ್ಯಕ್ಟಿವ್ ಅಂತ ಮಾಡಿ ಅವರ ಒಂದು ಡೀಟೇಲ್ಸ್ ಸಬ್ಮಿಟ್ ಕೂಡ ಮಾಡಬಹುದು. ಆದರೆ ಈಗಾಗಲೇ ಎಕ್ಸಿಸ್ಟಿಂಗ್ ಮೆಂಬರ್ಸ್ ಏನಿರ್ತಾರೆ ಅವರ ಒಂದು ಡೀಟೇಲ್ಸನ್ನು ನಾವೇನು ಸಬ್ಮಿಟ್ ಮಾಡಿರುತ್ತೇವೆಯೋ ಆ ಎಕ್ಸಿಸ್ಟಿಂಗ್ ಮೆಂಬರ್ ಅವರ ಸಬ್ಮಿಟೆಡ್ ಡೀಟೇಲ್ಸ್ನಲ್ಲಿ ನಾವು ಯಾವುದೇ ರೀತಿ ಅಪ್ಡೇಟ್ ಮಾಡ್ತಕ್ಕಂತಹ ಒಂದು ಆಪ್ಷನ್ ಇರೋದಿಲ್ಲ. ಸೊ ಆ್ಯಡ್ ಮೆಂಬರ್ ಮಾಡಬೇಕಾದ್ರೆ ಟೈಪ್ ಆಫ್ ಐ ಡಿಯಲ್ಲಿ ಸೆಲೆಕ್ಟ್ ಟೈಪ್ ಐ ಡಿಯಲ್ಲಿ ನೀವು ಯಾವೊಂದು ಕುಟುಂಬ ಸರ್ವೆ ಮಾಡಿದ್ದೀರಿ, ಆ ಮನೆಯಲ್ಲಿ ಯಾರನ್ನ ನೀವು ಆ್ಯಡ್ ಮಾಡ್ಬೇಕಂತ ಮಾಡಿದ್ದೀರಿ, ಆ ಒಂದು ನೀವು ಕಂಪ್ಲೀಟೆಡ್ ಸರ್ವೆ ಮಾಡಿರ್ತಕ್ಕಂತಹ ಒಂದು ಮನೆಯ ಸೆಲೆಕ್ಟ್ ಐ ಡಿ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ರೀತಿಯ ಐ ಡಿ ಟೈಪ್ಗಳು ನಿಮಗೆ ಶೋ ಆಗುತ್ತೆ. ಮೊಬೈಲ್ ನಂಬರ್ ಆಫ್ HOF ಅಂದರೆ ನೀವು ಸರ್ವೆ ಕಂಪ್ಲೀಟ್ ಮಾಡಿರ್ತಕ್ಕಂತಹ ಒಂದು ಮನೆಯ ಮುಖ್ಯಸ್ಥರು ಯಾರಿದ್ದಾರೆ ಅವರೊಂದು ಮೊಬೈಲ್ ನಂಬರ್ ಮೂಲಕನೂ ಸೆಲೆಕ್ಟ್ ಮಾಡಿ ಸರ್ವೆ ಅಪ್ಡೇಟ್ ಮಾಡ್ಬೋದು. ಇಲ್ಲಾಂದರೆ ಅಪ್ಲಿಕೇಶನ್ ಐ ಡಿ, ರೇಷನ್ ಕಾರ್ಡ್ 3 ಒಂದು ಐ ಡಿ ಟೈಪ್ನಲ್ಲಿ ನಾನೀಗ ಉದಾಹರಣೆಗಾಗಿ ಮೊಬೈಲ್ ನಂಬರ್ ಆಫ್ HOF ಹೆಡ್ ಆಫ್ ದ ಫ್ಯಾಮಿಲಿ ಅವರ ಮೊಬೈಲ್ ಸಂಖ್ಯೆಯ ಮೂಲಕ ನಾನು ಡೀಟೇಲ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ಮೊದಲನೇ ಒಂದು ಐ ಡಿ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ನಂತರ ನನಗೆ ಮೊಬೈಲ್ ನಂಬರ್ ಅಂತಕ್ಕಂಥ ಒಂದು ಬಾಕ್ಸ್ ಬರುತ್ತದೆ. ಎಂಟರ್ 10 ಡಿಜಿಟ್ ಮೊಬೈಲ್ ನಂಬರ್ನಲ್ಲಿ ನೀವು ಸರ್ವೆ ಕಂಪ್ಲೀಟ್ ಮಾಡಿ ಮೆಂಬರ್ ಆ್ಯಡ್ ಮಾಡಬೇಕಾಗಿರ್ತಕ್ಕಂತಹ ಒಂದು ಕುಟುಂಬದ HOF ಅವರ ಮೊಬೈಲ್ ನಂಬರನ್ನು ಎಂಟರ್ 10 ಡಿಜಿಟ್ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಎಂಟರ್ ಮಾಡಿ ನಂತರ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಸೆಲೆಕ್ಟ್ ರೆಕಾರ್ಡ್ ಅಂತ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ನಂಬರ್ ಶೋ ಆಗುತ್ತೆ. ಮಾಸ್ಟರ್ ಸರ್ವೆ ಐ ಡಿ ಇರ್ತದೆ, ಅಪ್ಲಿಕೇಶನ್ ಐ ಡಿ ಕೂಡ ನೋಡ್ಬೋದು. ಮೆಂಬರ್ಸ್ ಲಿಸ್ಟ್ ಎಲ್ಲ ಇರ್ತದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಮೆಂಬರ್ಸದ್ದು. ನೆಕ್ಸ್ಟ್ ಇಲ್ಲಿ ಟ್ಯಾಪ್ ಯು ಟು ಅಪ್ಡೇಟ್ ದಿಸ್ ಸರ್ವೆ ಅಂತ ಒಂದು ಬಟನ್ ಇರ್ತದೆ. ನೀವು ಅಪ್ಡೇಟ್ ಮಾಡಬೇಕಾದ್ರೆ ಅಪ್ಡೇಟ್ ದಿಸ್ ಸರ್ವೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸರ್ವೆ ಡೀಟೇಲ್ಸಲ್ಲಿ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸು ಮತ್ತು ಮೆಂಬರ್ ಕೌಂಟ್ ಎಲ್ಲ ನೇಮ್ಸ್ ಮತ್ತು ಅವರ ಡೀಟೇಲ್ಸ್ ಎಲ್ಲ ಬರ್ತದೆ. ನಂತರ ನೀವು ಇಲ್ಲಿ ಆ್ಯಡ್ ಮೆಂಬರ್ ಮೆನು ಮೂಲಕ ಈ ಹಿಂದೆ ನೀವು ಯಾವ ರೀತಿ ಒಂದು ಮೆಂಬರನ್ನು ಆ್ಯಡ್ ಮಾಡ್ತಿದ್ರಿ ಆ್ಯಡ್ ಮಾಡಬಹುದು. ಇದಿಷ್ಟು ಸಮೀಕ್ಷೆ ಆ್ಯಪ್ನ ನ್ಯೂ ವರ್ಷನ್ನಲ್ಲಿ ಬಂದಿರತಕ್ಕಂಥ ಅಪ್ಡೇಟು. ಧನ್ಯವಾದಗಳು.